ಕರ್ನಾಟಕಕ್ಕೆ ವಿಧಾನಸೌಧ ಶಕ್ತಿಸೌಧ ಇದ್ದ ಹಾಗೆ ನಮ್ಮ ಬೆಂಗಳೂರು ಜನರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವೇ ಶಕ್ತಿಸೌಧ. ಇದೇ ಶಕ್ತಿಸೌಧದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಜಿಬಿಎ ಆವರಣದಲ್ಲಿಂದು ನೂತನ ಆದಿಶಕ್ತಿ ದೇಗುಲ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿದೆ. ತಾಯಿ ಸನ್ನಿಧಿಯ ಕುರಿತು ಒಂದು ಕಂಪ್ಲೀಟ್ ವರದಿ ನಮ್ಮ ಮುಂದೆ. ಶಕ್ತಿಸೌಧದಲ್ಲಿ ಆದಿಶಕ್ತಿ ದೇಗುಲ ಲೋಕಾರ್ಪಣೆ, ನೂತನ ದೇವಾಲಯಕ್ಕೆ ಅದ್ದೂರಿ ಉದ್ಘಾಟನೆ. ಜಿಬಿಎ ಆವರಣದಲ್ಲಿರುವ 7 ಸುತ್ತಿನ ಕೋಟೆ ಸಪ್ತಮಾತೃಕಾ ಶ್ರೀ ಆದಿಶಕ್ತಿ ದೇವಸ್ಥಾನದಲ್ಲಿ ಇಷ್ಟು ದಿನಗಳ ಕಾಲ ನವೀಕರಣ ಕೆಲಸ ನಡೀತಾ ಇತ್ತು. ಇದರಿಂದ ದೇವಸ್ಥಾನ ಭಕ್ತಾದಿಗಳಿಗೆ ದರ್ಶನ ಪಡೆಯಲು ತೊಂದರೆಯಾಗ್ತಾ ಇತ್ತು. ಆದ್ರೆ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಯಾಕಂದ್ರೆ ಎಲ್ಲ ಕಾಮಗಾರಿಗಳು ಮುಗಿದಿದ್ದು ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಇಂದು ಆದಿಶಕ್ತಿ ದೇಗುಲಕ್ಕೆ ಅಧಿಕೃತ ಚಾಲನೆ ನೀಡಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ನಮ್ಮ ಗ್ರೇಟರ್ ಬೆಂಗಳೂರು ಹೆಡ್ ಆಫೀಸು ಇಲ್ಲಿ ಒಂದು ಹಳೆ ದೇವಸ್ಥಾನ ಇತ್ತು. ಇದಕ್ಕೆ ಸುಮಾರು 700-800 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಬೆಂಗಳೂರು ಕರಗ ಆದಂಥ ಸಂದರ್ಭದಲ್ಲಿ ಇಲ್ಲಿ ಕೂಡ ಕಡ್ಡಾಯವಾಗಿ ಈ ಪೂಜೆ ಮಾಡ್ತಾರೆ. ಎಲ್ಲ ವಿಶೇಷ ಆಸಕ್ತಿ ವಹಿಸಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಿಶಕ್ತಿ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ. ಉತ್ತಮವಾಗಿ ಬಂದಿದೆ, ಚೆನ್ನಾಗೂ ಕೂಡ ಬಂದಿದೆ. ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಇದು ಅನುಕೂಲ ಆಗುತ್ತೆ. ಈ ಸುತ್ತಮುತ್ತಲು ಅಂದರೆ ಇಲ್ಲಿ BBMPಗೆ ಬರೋರೆ ಅಂತಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳವರು ಕೂಡ ಎಲ್ಲರೂ ಕೂಡ ಬರ್ತಾರೆ. ಹಳೆಯ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿತ್ತು. ಹೊಸ ದೇವಸ್ಥಾನ ನಿರ್ಮಾಣ ಮಾಡಬೇಕೆಂಬ ಬೇಡಿಕೆ ಇತ್ತು. ಹಲವು ಭಕ್ತರ ಬೇಡಿಕೆ ಇಂದು ನೆರವೇರಿದೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಿಶಕ್ತಿ ದೇವಸ್ಥಾನ ನಿರ್ಮಿಸಲಾಗಿದೆ. ಖ್ಯಾತ ಜ್ಯೋತಿಷಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ದೇವತಾ ಕಾರ್ಯಗಳು ಮತ್ತು ಪೂಜಾ ಕಾರ್ಯಕ್ರಮಗಳು ಸಂಪನ್ನಗೊಂಡಿದೆ. ದೇವಸ್ಥಾನ ಉದ್ಘಾಟನೆ ಹಿನ್ನೆಲೆ ಇಂದು ತಾಯಿ ಸನ್ನಿಧಿಯ ಆವರಣದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಬಂಧುಗಳೇ, ಇಂದು ವಿಶೇಷವಾಗಿ 3 ದಿನಗಳ ಕಾಲ ಬೆಂಗಳೂರಿನ ಪ್ರಾಧಿಕಾರದ ಕಾರ್ಯಾಗಾರದ ಬೆಂಗಳೂರು ಗ್ರೇಟರ್ ಹೃದಯ ಭಾಗದಲ್ಲಿರತಕ್ಕಂಥ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಂಸ್ಥೆ ವತಿಯಿಂದ ನಗರ ಪಾಲಿಕೆಗಳು ನೌಕರರ ಒಕ್ಕೂಟ ಕ್ಷೇಮಾಭಿವೃದ್ಧಿ ಸಮಿತಿಯಿಂದ ಈ ಒಂದು ಆದಿಪರಾಶಕ್ತಿ ದೇವಿಯ ಮೂಲ ದೇವಸ್ಥಾನ ಕಾರ್ಯಕ್ರಮ 25 ಜನ ಪುರೋಹಿತರ ತಂಡದಿಂದ ಕಾರ್ಯಕ್ರಮ ನಡೀತಾ ಇದೆ. ಆದ್ದರಿಂದ ಎಲ್ಲರೂ ಕಾರ್ಯಕ್ರಮ ಭಾಗವಹಿಸಿ ಸಾಯಂಕಾಲ ವಿಶೇಷವಾದಂಥ ದುರ್ಗಾ ದೀಪ ನಮಸ್ಕಾರ ಇದೆ. ನಾಳೆ ನವಚಂಡಿಕಾ ಮಹಾಯಾಗ ಇದೆ, ಕುಂಭಾಭಿಷೇಕ, ಗೋಪುರ ಕುಂಭಾಭಿಷೇಕ ಇದೆ. ಒಟ್ನಲ್ಲಿ ಬಹಳ ದಿನಗಳಿಂದ ಕಾಯ್ತಾ ಇದ್ದ ಭಕ್ತಾದಿಗಳಿಗೆ ಆದಿಶಕ್ತಿ ದರ್ಶನ ಪಡೆಯಲು ಇನ್ಮುಂದೆ ಮುಕ್ತವಾಗಿ ಅವಕಾಶ ದೊರಕಲಿದೆ. ಸುಸಜ್ಜಿತವಾದ ನಿರ್ಮಾಣಗೊಂಡಿರುವ ದೇವಸ್ಥಾನವನ್ನ ಉತ್ತಮವಾಗಿ ಕಾಪಾಡಿಕೊಳ್ಳುವುದು ದೇವಸ್ಥಾನ ಆಡಳಿತ ಮಂಡಳಿಯ ಜವಾಬ್ದಾರಿಯಾಗಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.